ಹಲೋ ಎವ್ರಿವನ್, ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವಾಗ ಕರೆಂಟ್ ಅಫೇರ್ಸ್ ಮೇಲೆ ಒಂದು ಮಹತ್ವದ ವಿದ್ಯಮಾನದ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಅದುವೇ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡ್ ಪ್ರಶಸ್ತಿಯ ಕುರಿತು ನಾವಿವಾಗ ಚರ್ಚೆಯನ್ನು ಮಾಡಲಿದ್ದೇವೆ. ಹಾಗಿದ್ರೆ ಈ ಒಂದು ಟಾಪಿಕ್ನ ನಾವು ಯಾವ ಕಾರಣಕ್ಕಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಸೊ ಇದು ಇವಾಗ ಪ್ರಚಲಿತವಾಗಿ ಸುದ್ದಿಯಲ್ಲಿರುವಂಥ ಘಟನೆ ಆಗಿದೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ಇದು ಸುದ್ದಿಯಲ್ಲಿದೆ ಅನ್ನುವಂಥದ್ದನ್ನು ನೋಡೋಣ. ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನು ತಮಿಳುನಾಡಿನ IAS ಅಧಿಕಾರಿ ಸುಪ್ರಿಯಾ ಸಾಹು ಅವರಿಗೆ ನೀಡಲಾಗಿದೆ. ಸೊ ಈ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡ್ ಏನಿದೆ ಅಥವಾ ಪ್ರಶಸ್ತಿ ಏನಿದೆ, ಇದು ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಗೌರವ ಆಗಿದೆ. ವೆರಿ ಇಂಪಾರ್ಟೆಂಟ್. ಈ ಒಂದು ಪ್ರಶಸ್ತಿಯನ್ನು ತಮಿಳುನಾಡಿನ IAS ಅಧಿಕಾರಿ ಆಗಿರುವಂಥ ಸುಪ್ರಿಯಾ ಸಾಹು ಅವರಿಗೆ ನೀಡಲಾಗಿದೆ. ಸೊ ಈ ಒಂದು ಪ್ರಶಸ್ತಿ ಸಮಾರಂಭ ಅನ್ನುವಂಥದ್ದು ನೈರೋಬಿಯಲ್ಲಿ ಬುಧವಾರ ನಡೆದ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದಲ್ಲಿ ಇವರಿಗೆ 2025ನೇ ಸಾಲಿನ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇದರ ಒಂದು ಹಿನ್ನೆಲೆಯನ್ನು ನೋಡೋಣ. ಸೊ ಇದರ ಒಂದು ಪರಿಚಯ ಅಂದರೆ ಇವರು ತಮಿಳುನಾಡು ಪರಿಸರ ಹವಾಮಾನ ಬದಲಾವಣೆಯ ಅರಣ್ಯ ಮತ್ತು ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿದ್ದಾರೆ. ಯಾರು? ಈ ಸುಪ್ರಿಯಾ ಸಾಹು ಅವರು. ಸುಪ್ರಿಯಾ ಸಾಹು ಅವರು ತಮಿಳುನಾಡಿನ ಪರಿಸರ ಹವಾಮಾನ ಬದಲಾವಣೆ ಮತ್ತು ಅರಣ್ಯ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ. ಅಂದರೆ ಇವರು ಒಬ್ಬ IAS ಅಧಿಕಾರಿ ಆಗಿದ್ದಾರೆ. ಸೊ ಇವರಿಗೆ 2025ರ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ವಿಶ್ವಸಂಸ್ಥೆಯ ಪರಿಸರ ಒಂದು ಕಾರ್ಯಕ್ರಮ ಏನಿದೆ, ಸೊ ಇವರ ಒಂದು ಚಾಂಪಿಯನ್ಸ್ ಆಫ್ ದಿ ಅರ್ತ್ ಪ್ರಶಸ್ತಿಯ ಪುರಸ್ಕೃತರಾಗಿದ್ದಾರೆ, ಅಂದರೆ ವಿಜೇತರಾಗಿ ಇದ್ದಾರೆ ಇವರು. ಸೊ ಈ ಮೂಲಕ ಭಾರತದಲ್ಲಿ ಒಂದು ಪರಿವರ್ತನೆ ತಂದ ಪರಿಸರ ನಾಯಕತ್ವಕ್ಕಾಗಿ ಇವರಿಗೆ ಈ ಗೌರವವನ್ನು ನೀಡಲಾಗಿದೆ. ಸೊ ನಾವಿವಾಗ ಏನು ಈ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡ್ ಏನಿದೆ ಇದರ ಕುರಿತು ನೋಡೋಣ. ಸೊ ಇದು ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅವರು ನೀಡುವಂಥ ಪ್ರಶಸ್ತಿ ಇದು, ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅವಾರ್ಡನ್ನು. ಸೊ ಇದು 2025ನೇ ಸಾಲಿನ ಅವಾರ್ಡ್ ಆಗಿದೆ. ಸೊ ಈ ಒಂದು ಪ್ರಶಸ್ತಿ ಏನಿದೆ ಇದು UN ಅಂದರೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ನ ಅತ್ಯುನ್ನತ ಪರಿಸರ ಗೌರವ ಆಗಿದೆ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಒಂದು ಅತ್ಯುನ್ನತವಾಗಿರುವಂಥ ಗೌರವ ಇದಾಗಿದೆ. ಸೊ ಈ ರೀತಿಯ ಒಂದು ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆಯನ್ನು ಮಾಡಲಾಗತ್ತೆ ಅಂದರೆ 2005ರಲ್ಲಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು 2005ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗೆ ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗತ್ತೆ ಅಂತಂದರೆ ಪರಿಸರ ಸಂರಕ್ಷಣೆಯಲ್ಲಿ ಒಂದು ಮಹತ್ವದ ಕೊಡುಗೆಗಳನ್ನ ನೀಡ್ತಾ ಇರ್ತಾರಲ್ವಾ, ಅಂತಹ ಒಂದು ವ್ಯಕ್ತಿಗಳನ್ನ ಗುರುತಿಸಲಿಕ್ಕೆ ಈ ರೀತಿಯ ಒಂದು ಪ್ರಶಸ್ತಿಗಳನ್ನ ನೀಡಲಾಗ್ತಾ ಇದೆ 2005ರಿಂದ. ಸೊ ಇಲ್ಲಿ ಆ ರೀತಿಯ ಒಂದು ಪರಿಸರದ ಕೊಡುಗೆಗಳು ಅಥವಾ ಪರಿಸರ ಸಂರಕ್ಷಣೆಯಲ್ಲಿನ ಕೊಡುಗೆಗಳು ಅವು ಜಾಗತಿಕವಾಗಿ ಏನಾಗಬೇಕಂತಂದರೆ ಒಂದು ರೀತಿ ರೋಲ್ ಮಾಡೆಲ್ ಆಗಿರಬೇಕು, ಅವು ಮಾದರಿ ಅನ್ನಿಸ್ಕೊಳ್ಬೇಕು. ಅಂತಹ ಕೆಲಸಕ್ಕಾಗಿ ಏನು ಮಾಡಲಾಗತ್ತೆ, ಈ ಒಂದು ಅವಾರ್ಡನ್ನು ನೀಡಲಾಗತ್ತೆ. ಹಾಗಿದ್ರೆ ಈ ಅವಾರ್ಡನ್ನು ಯಾರಿಗೆ ನೀಡಲಾಗತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗತ್ತೆ. ಯಾರಿಗೆ ಅಂದರೆ ಇದನ್ನು ವೈಯಕ್ತಿಕವಾಗಿ ನೀಡಲಾಗತ್ತೆ. ಇಂಡಿವಿಜುವಲ್ ಸುಪ್ರಿಯಾ ಸಾಹು ಅವರಿಗೆ ನೀಡಲಾಗಿರುವಂಥದ್ದು ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ. ಅದೇ ರೀತಿ ಸಂಸ್ಥೆಗಳಿಗೂ ಕೂಡ ನೀಡಬಹುದು. ಸಂಸ್ಥೆಗಳು ಮತ್ತು ಸಂಘಟನೆಗಳು, ಆರ್ಗನೈಜೇಷನ್ಗಳಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನು ನೀಡಬಹುದು. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಆಗಿ ಕೇಳಬಹುದು. ಇದನ್ನು ಕೇವಲ ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತವಾಗಿ ಮಾತ್ರ ನೀಡಲಾಗತ್ತೆ ಅಥವಾ ಇದನ್ನು ಸಂಘಟನೆಗಳಿಗೆ ಮಾತ್ರ ನೀಡಲಾಗತ್ತೆ ಅನ್ನೋಂಥದ್ದು ಕೇಳ್ಬೋದು. ಸೊ ಇದನ್ನು ಇಂಡಿವಿಜುವಲ್ ಮತ್ತು ಆರ್ಗನೈಜೇಷನ್, ಸೊ ಇವುಗಳಿಗೆ ಕೂಡ ನೀಡಲಾಗತ್ತೆ. ಯಾವ ಕಾರಣಕ್ಕಾಗಿ? ಪರಿಸರಕ್ಕಾಗಿ ಮಾಡಿದಂಥ ಅನನ್ಯ ಕಾರ್ಯಗಳು ಅಂದರೆ ಅದ್ವಿತೀಯ ಒಂದು ಕಾರ್ಯಗಳಾಗಿರಬೇಕು, ಅಂಥವುಗಳಿಗೆ ಏನು ಮಾಡಲಾಗತ್ತೆ, ಈ ಪುರಸ್ಕಾರವನ್ನು ನೀಡಲಾಗತ್ತೆ. ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗತ್ತೆ. ವೆರಿ ಇಂಪಾರ್ಟೆಂಟ್. ಸೊ ಪ್ರತಿ ವರ್ಷ ನೀಡಲಾಗತ್ತೆ. ಸೊ ಬಿಕಾಸ್ ಅಂದರೆ ಇದು ಇನ್ನೊಬ್ಬರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಪ್ರತಿ ವರ್ಷ ಈ ನೀಡ್ತಾ ಇರೋದರಿಂದ ಇಂಥ ಒಂದು ಕೆಲಸಕ್ಕೆ, ಕಾರ್ಯಗಳಿಗೆ ಬೇರೆಯವರನ್ನು ಕೂಡ ಏನು ಮಾಡುತ್ತೆ, ಪ್ರೇರೇಪಣೆ ಮಾಡುತ್ತೆ. ಸೊ ನಾವಿವಾಗ ಈ ಸುಪ್ರಿಯಾ ಸಾಹು ಅದಾರಲ್ವಾ, ಅವರ ಒಂದು ವೈಯಕ್ತಿಕ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇವರು 1968ರಲ್ಲಿ ಜುಲೈ 27ರಂದು ಉತ್ತರ ಪ್ರದೇಶದಲ್ಲಿ ಜನಿಸ್ತಾರೆ. ಹಾಗೆ ಇವರ ವಿದ್ಯಾರ್ಹತೆಯನ್ನು ನೋಡೋದಾದರೆ ಇವರು ಲಕ್ನೋ ವಿಶ್ವವಿದ್ಯಾಲಯದಲ್ಲಿ
ಸಸ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಇವರು 1991 ಬ್ಯಾಚ್ IAS ತಮಿಳುನಾಡಿನ ಕೆಡರ್ಗೆ ಸೇರ್ಪಡೆ IAS ಆಗಿ ಸೇರ್ಕೊಳ್ತಾರೆ. ಹಾಗೆ ಈ ಒಂದು ಸಾರ್ವಜನಿಕ ಸೇವೆಯಲ್ಲಿ ಇವರು 30ಕ್ಕೂ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ನಾವಿವಾಗ ಈ ಸುಪ್ರಿಯಾ ಸಾಹು ಅವರು ಕೈಗೊಂಡಿರುವಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಉಪಕ್ರಮಗಳನ್ನ ಅಂದರೆ ಇನಿಷಿಯೇಟಿವ್ ಬಗ್ಗೆ ನೋಡೋಣ. ಇನಿಷಿಯೇಟಿವ್ ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನೇರವಾಗಿ ಈ ಒಂದು ಚಾಂಪಿಯನ್ಸ್ ಆಫ್ ಅರ್ತ್ ಅವಾರ್ಡ್ ಬಗ್ಗೆ ಕೇಳ್ಬೋದು, ಅಥವಾ ಆ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಸುಪ್ರಿಯಾ ಸಾಹು ಅವರ ಒಂದು ಇನಿಷಿಯೇಟಿವ್ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗತ್ತ. ಸೊ ಇವರ ಕೈಗೊಂಡಂಥ ಒಂದು ಉಪಕ್ರಮದ ಕುರಿತು ನೋಡೋದಾದರೆ ಆಪರೇಷನ್ ಬ್ಲೂ ಮೌಂಟೇನ್ ಅಂತ ಬರುತ್ತೆ. ಆಪರೇಷನ್ ಬ್ಲೂ ಮೌಂಟೇನ್ ಇದನ್ನು ಕೂಡ ಕೇಳ್ಬೋದು. ಈ ಒಂದು ಉಪಕ್ರಮವನ್ನು 2000ನೇ ಇಸ್ವಿಯಲ್ಲಿ ಕೈಗೊಳ್ಳಲಾಗತ್ತೆ. ಹಾಗಾದರೆ ಇದರ ಉದ್ದೇಶ ಏನಾಗಿತ್ತು ಅಂತಂದರೆ ನೀಲಗಿರಿಗಳಲ್ಲಿ ಪ್ಲಾಸ್ಟಿಕ್ ವಿರೋಧಿ ಅಭಿಯಾನ. ಅಂದರೆ ಇವರು ತಮಿಳುನಾಡಿನ ನೀಲಗಿರಿ ಜಿಲ್ಲೆ ಬರುತ್ತೆ. ತಮಿಳುನಾಡಿನ ನೀಲಗಿರಿಯ ಜಿಲ್ಲಾಧಿಕಾರಿ ಆಗಿದ್ದಂಥ ಸಂದರ್ಭದಲ್ಲಿ ಅಂದರೆ 2000ನೇ ಇಸ್ವಿಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದರು ಇವರು ಈ ನೀಲಗಿರಿಯಲ್ಲಿ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಅಲ್ಲಿನ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಅವುಗಳನ್ನ ಬಳಸಬಾರ್ದು, ಅಂದರೆ ಒಂದು ಬಳಕೆಯ ಪ್ಲಾಸ್ಟಿಕ್ಗಳು ಏನಿರುತ್ತೆ ಅವುಗಳನ್ನ ಬಳಸಬಾರ್ದು ಅನ್ನುವಂಥ ಒಂದು ಕ್ಯಾಂಪೇನನ್ನು ಮಾಡಿರ್ತಾರೆ, ಅಭಿಯಾನವನ್ನು ಮಾಡಿರ್ತಾರೆ. ಸೊ ನಿಮಗೆ ಗೊತ್ತಿರಲಿ ನೋಟ್ ಅಂದರೆ ಇಲ್ಲಿ ಪ್ಲಾಸ್ಟಿಕ್ ವಿರೋಧಿ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಆ ಹೊತ್ತಿನಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ವಿಚಾರವನ್ನು ಅಷ್ಟೇನು ಗಂಭೀರವಾಗಿ ಪರಿಗಣಿಸುತ್ತಿರಲಿಲ್ಲ. ಸೊ ನೋಡಿ, ಸಾಮಾನ್ಯವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಏನಾಗತ್ತೆ, ಇಲ್ಲಿ ಒಂದು ಮಾತಿದೆ, ಆಡು ಭಾಷೆ ಇದೆ, ಏನಂತಂದರೆ ಟಾರಿನ ವಾಸನೆ ಬರುತ್ತೆ ಅಂತ. ಟಾರಿನ ವಾಸನೆ ಬರುತ್ತೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ರಸ್ತೆಗಳಾಗ್ತಾ ಇರುತ್ತೆ. ಯಾಕೆ? ಅಲ್ಲಿ ಚುನಾವಣೆಯ ಮತಗಳನ್ನ ಗಳಿಸ್ಬೇಕಲ್ಲಿ, ಜನರಿಗೆ ಏನೋ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಅನಿಸ್ಕೊಂಡು ಅಲ್ಲಿ ಮತಗಳನ್ನ ಗಳಿಸಬೇಕು. ಅಂದರೆ ಏನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾರೆ ಕೆಲಸವನ್ನು. ಆದರೆ ಇವರ ವಿಚಾರದಲ್ಲಿ ನೋಡಿ, ಆ ಒಂದು ಸಂದರ್ಭದಲ್ಲಿ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕಂತ ಹೇಳಿನೋ ಅಥವಾ ಆ ಪ್ಲಾಸ್ಟಿಕ್ ಮಾಲಿನ್ಯದ ಕುರಿತು ಜನರಲ್ಲಿ ಅಷ್ಟೇನು ಅರಿವಿರೋದಿಲ್ಲ, ಅಥವಾ ಅದನ್ನು ಅಷ್ಟೇನು ಗಂಭೀರವಾಗಿ ಪರಿಗಣಿಸ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇವರು ಮುಂದಾಲೋಚನೆಗೆ ಏನು ಮಾಡ್ತಾರೆ ಅಂತಂದರೆ ಆ ಅಭಿಯಾನವನ್ನು ಅವರು ಕೈಗೊಳ್ತಾರೆ. ಸೊ ಇದರೊಟ್ಟಿಗೆ ಗೊತ್ತಾಗುತ್ತೆ ನಮಗೆ ಇವರು ಯಾವುದೇ ರೀತಿ ಒಂದು ಅಟೆನ್ಷನ್ ಸೀಕರ್ ಆಗಿ ಇನ್ನೊಬ್ಬರಿಂದ ನಾವು ಈ ರೀತಿ ಅಭಿಯಾನದ ಮೂಲಕ ಗುರುತಿಸ್ಕೊಳ್ಬೇಕಂತ ಮಾಡೋದಿಲ್ಲ. ಮುಂದಾಲೋಚನೆಯಿಂದಾಗಿ ಮುಂದೆ ಈ ಪ್ಲಾಸ್ಟಿಕ್ ಅನ್ನುವಂಥದ್ದು ಹಲವಾರು ಒಂದು ದುಷ್ಪರಿಣಾಮಗಳಿಗೆ ಕಾರಣವಾಗಬಹುದು ಅನ್ನುವಂಥ ಒಂದು ಮುಂದಾಲೋಚನೆಯಿಂದ ಈ ಅಭಿಯಾನಕ್ಕೆ ಅವರು ಕೈ ಜೋಡಿಸ್ತಾರೆ. ಹಾಗೆ ಇವ್ರದ್ದೊಂದು ವಿಶ್ವ ದಾಖಲೆಯನ್ನು ಕೂಡ ಮಾಡ್ತಾರೆ, ಗಿನ್ನಿಸ್ ವಿಶ್ವ ದಾಖಲೆ. ಏನು ಅಂತಂದ್ರೆ ಇವರು ಒಂದೇ ದಿನ ಅತಿ ಹೆಚ್ಚು ಮರವನ್ನು ನೆಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ಮಾಡಿರುವಂಥ ಹೆಗ್ಗಳಿಕೆ ಇವರಿಗಿದೆ. ಹಾಗೆ ಮೀಂಡಾಮ್ ಮಂಜಪೈ ಅನ್ನುವಂಥ ಮತ್ತೊಂದು ಇನಿಷಿಯೇಟಿವ್. ಸೊ ಈ ಒಂದು ಇನಿಷಿಯೇಟಿವ್ ಮೂಲಕ ಏನಂತಂದರೆ ಬಟ್ಟೆ ಚೀಲಗಳ ಬಳಕೆಗೆ ಉತ್ತೇಜನವನ್ನು ನೀಡ್ತಾರೆ. ಬಟ್ಟೆ ಚೀಲಗಳಂತಂದರೆ ಇಲ್ಲಿ ಅವು ಕೊಳೆಯುವಂಥ ಈಸಿಯಾಗಿ ಡಿಕೆ ಆಗುವಂಥ ವಸ್ತುಗಳು, ಅಥವಾ ಸ್ಯಾಕ್ ಚೀಲಗಳಂತ ಏನು ಬರುತ್ತೆ ನೋಡಿ, ಸ್ಯಾಕ್ ಬ್ಯಾಗ್, ಗೋಣಿ ಚೀಲಗಳು, ಇಂತಹವುಗಳಿಗೆ ಉತ್ತೇಜನವನ್ನು ನೀಡ್ತಾರೆ ಇವರು. ಇವುಗಳನ್ನು ಬಳಸಬೇಕು, ಪ್ಲಾಸ್ಟಿಕ್ ಬದಲಾಗಿ ಇವುಗಳನ್ನು ಬಳಸಬೇಕಂತ ಹೇಳಿ ಏನು ಮಾಡ್ತಾರೆ, ಜನರಲ್ಲಿ ಅರಿವನ್ನು ಮೂಡಿಸ್ತಾರೆ. ಹಾಗೆ ಏಕ ಬಳಕೆ ಪ್ಲಾಸ್ಟಿಕ್ಗಳನ್ನು ಕಡಿತ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಈ ಒಂದು ಅಭಿಯಾನದ ಮೂಲಕ. ಹಾಗೆ ಇವರು ಏನು ಮಾಡ್ತಾರೆ ಅಂತಂದರೆ ತಮಿಳುನಾಡು ಒಂದು ಗ್ರೀನ್ ಕ್ಲೈಮೇಟ್ ಕಂಪನಿಯ ಮೂಲಕ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕರಾವಳಿ ಸ್ಥಿತಿಸ್ಥಾಪಕತ್ವಕ್ಕೆ ಒತ್ತು ನೀಡುವಂಥ ಉದ್ದೇಶದ ಮೂಲಕ ಏನು ಮಾಡ್ತಾರೆ, ಈ ಒಂದು ಕಂಪನಿಯನ್ನು ಆರಂಭಿಸ್ತಾರೆ. ಹಾಗೆ ಇದೇ ಒಂದು ಕಂಪನಿಯ ಮೂಲಕ ಏನು ಮಾಡ್ತಾರೆ, ತಮಿಳುನಾಡಿನಾದ್ಯಂತ ಸುಮಾರು 10 ಕೋಟಿ ಸಸ್ಯಗಳನ್ನ ನೆಡುವಂಥ ಪ್ರಯತ್ನವನ್ನು ಕೂಡ ಇವರು ಮಾಡ್ತಾರೆ. ಸೊ ಅಂದರೆ ಇವರ ಪ್ರಯತ್ನ ಯಾವ ರೀತಿ ಇದೆ ಅಂತಂದರೆ, ಒಂದು ಸಂಘಟನೆ ಮಾಡಬಹುದಾದಂಥ ಕೆಲಸವನ್ನು ಅಥವಾ ಒಂದು ಸಂಸ್ಥೆಗಳು ಮಾಡಬಹುದಂಥ ಕೆಲಸವನ್ನು ಇವರು ವ್ಯಕ್ತಿಗತವಾಗಿ ಒಬ್ಬರೇ ಏನು ಮಾಡ್ತಾರೆ ಅಂದರೆ ಈ ರೀತಿ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಹಾಗೆ ಸುಮಾರು 3610 ಹೆಕ್ಟೇರ್ ಮ್ಯಾಂಗ್ರೋವ್ ಕಾಡುಗಳೇನಿರುತ್ತೆ ಅವುಗಳನ್ನು ಪುನರುತ್ಥಾನ ಮಾಡ್ತಾರೆ. ಹಾಗೆ ಇವರ ಒಂದು ಅಧಿಕಾರಾವಧಿಯಲ್ಲಿ ಅಥವಾ ಇವರ ಒಂದು ನಾಯಕತ್ವದಲ್ಲಿ ಏನಾಗುತ್ತೆ ಅಂತಂದರೆ ಜೌಗು ಪ್ರದೇಶಗಳೇನಿರುತ್ತೆ ಅಥವಾ ವೆಟ್ಲ್ಯಾಂಡ್ಸ್
ಸೊ ಇವುಗಳ ಸಂಖ್ಯೆ ಅನ್ನುವಂಥದ್ದು 1ರಿಂದ 20ಕ್ಕೆ ಏರುತ್ತೆ. ವೆರಿ ಇಂಪಾರ್ಟೆಂಟ್. ಸೊ ನಮಗೆ ವೆಟ್ಲ್ಯಾಂಡ್ಗಳು ಪರಿಸರ ಸಂರಕ್ಷಣೆಯಲ್ಲಿ ಯಾವ ರೀತಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ನಮಗೆ ವೆಟ್ಲ್ಯಾಂಡ್ ಬಗ್ಗೆ ಓದುವಾಗ ಗೊತ್ತಾಗುತ್ತಾ. ಸೊ ಹೀಗಾಗಿ ಏನು ಮಾಡ್ತಾರೆ, ಇವರು 1ರಿಂದ 20ಕ್ಕೆ ಅವುಗಳ ಸಂಖ್ಯೆನ ಏರಿಸ್ತಾರೆ. ಹಾಗೆ ಇವರ ಒಂದು ನಾಯಕತ್ವದಲ್ಲಿ ಏನಾಗುತ್ತೆ ಅಂದರೆ ಈ ಮ್ಯಾಂಗ್ರೋವ್ ಕಾಡುಗಳು ಏನಿರುತ್ತೆ ಅವುಗಳ ಹೊದಿಕೆ, ಮ್ಯಾಂಗ್ರೋವ್ ಕವರ್ ಅಂತ ಏನು ಕರಿತೀವಿ ನಾವು, ಅದರ ಒಂದು ಹೊದಿಕೆ ಏನಾಗುತ್ತೆ ದ್ವಿಗುಣಗೊಳ್ಳುತ್ತೆ, 2 ಪಟ್ಟು ಆಗುತ್ತೆ. ಹಾಗೆ ಇವರು ಈ ಅಳಿವಿನಂಚಿನಲ್ಲಿರುವಂಥ ಪ್ರಭೇದಗಳು ಅಂದರೆ ಈ ಒಂದು ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಏನು ಬರುತ್ತೆ ಅವುಗಳ ಉಳಿವಿಗಾಗಿ ಏನು ಮಾಡ್ತಾರೆ ಅಂತಂದರೆ ಸುಮಾರು 540 ಕೋಟಿ ಮೊತ್ತದ ನಿಧಿಯನ್ನು ಆರಂಭಿಸ್ತಾರೆ ಅವುಗಳ ರಕ್ಷಣೆಗಾಗಿ. ಹಾಗೆ ಇದರೊಟ್ಟಿಗೆ ಇವರು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೂ ಕೂಡ ಹಲವಾರು ಕ್ರಮಗಳನ್ನ ಕೈಗೊಳ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ 65 ಹೊಸ ಮೀಸಲು ಅರಣ್ಯಗಳನ್ನು ಸೃಷ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ರಿಸರ್ವ್ ಫಾರೆಸ್ಟ್ ಅಂತ ಬರುತ್ತೆ, ರಿಸರ್ವ್ ಫಾರೆಸ್ಟ್ ಅಂತ 65 ಹೊಸ ಮೀಸಲು ಅರಣ್ಯಗಳನ್ನ ಸೃಷ್ಟಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾರೆ. ಹಾಗೆ 7 ಹೊಸ ವನ್ಯಜೀವಿ ಅಭಯಾರಣ್ಯಗಳನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ 19 ರಾಮ್ಸಾರ್ ಸ್ಥಳಗಳು, ರಾಮ್ಸಾರ್ ಸೈಟ್ಸ್ ಅಂತ ಬರುತ್ತೆ, ಅವುಗಳನ್ನ ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಮುದಾಯ ಆಧಾರಿತ ಮ್ಯಾಂಗ್ರೋವ್ ಮಂಡಳಿಯನ್ನು ಕೌನ್ಸಿಲ್ಗಳನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇದರೊಟ್ಟಿಗೆ ಇವರು ಹವಾಮಾನ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ 12 ಮಿಲಿಯನ್ ಜನರಿಗೆ ಹವಾಮಾನ ಪ್ರತಿರೋಧ ಸಾಮರ್ಥ್ಯ, ಹಾಗೆ ಇಲ್ಲಿ ಸುಮಾರು ಹಸಿರು ಉದ್ಯೋಗ ಅಂದರೆ 2.5 ಮಿಲಿಯನ್ ಹಸಿರು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ 2.5 ಮಿಲಿಯನ್ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ. ಹಾಗೆ ಇವರು ಹವಾಮಾನ ಸ್ಮಾರ್ಟ್ ಗ್ರಾಮಗಳನ್ನ ಕೂಡ ಇಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಹಾಗೆ ಸೌರಶಕ್ತಿಗೆ ಉತ್ತೇಜನ ಆಗಿರ್ಬೋದು, ಮಲಿನ ಜಲ ನೋಡಿ ಅಂದರೆ ಈ ಒಂದು ಮಲಿನವಾಗಿರುವಂಥ ನೀರು ಏನಿರುತ್ತೆ ಅವುಗಳನ್ನು ಶುದ್ಧೀಕರಣ ಮಾಡುವಂಥ ಒಂದು ಕಾರ್ಯಕ್ಕೆ ಮುಂದಾಗ್ತಾರೆ. ಹಾಗೆ ಇವರು ಮಹಿಳೆಯರಿಗೆ ಕ್ಲೈಮೇಟ್ ಅಂದರೆ ಹವಾಮಾನ ಕುರಿತು ಏನಲ್ಲಿ ಮೆಂಟರ್ಶಿಪ್ ಕಾರ್ಯಕ್ರಮಗಳನ್ನು ಕೂಡ ಇವರು ಮಾಡ್ತಾರೆ. ಹಾಗೆ ಇದರೊಟ್ಟಿಗೆ ಇವರ ಒಂದು ಆಡಳಿತ ಕ್ಷೇತ್ರದ ಕೊಡುಗೆಗಳನ್ನ ಅಂತಂದರೆ ಇವರು IAS ಅಧಿಕಾರಿಯಾಗಿದ್ದುಕೊಂಡು ಮಾಡಬಹುದಂಥ ಕೆಲಸ. ಸೊ ಇವ್ರು ನೋಡಿ IAS ಅಧಿಕಾರಿಯಾಗಿ ತಮ್ಮ ಕ್ಷೇತ್ರಕ್ಕೆ ಮಾತ್ರ ಇವರು ಸೀಮಿತವಾಗಿರಲಿಲ್ಲ, ಮೇಲೆ ಏನು ನೋಡಿದ್ದೀವಿ ಅವರ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಯಾವ ರೀತಿ ನಾವು ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನುವಂಥ ಕಾರ್ಯಗಳನ್ನು ಕೂಡ ಅವರು ಮಾಡಿರ್ತಾರೆ. ನಾವು ಇವಾಗ ಈ ಇತರ ಆಡಳಿತ ಕ್ಷೇತ್ರದ ಕೊಡುಗೆಯನ್ನು ನೋಡೋಣ. ಸೊ ಇಲ್ಲಿ ಕೋಸರ್ವ್ ಅನ್ನುವಂಥ ಒಂದು ಚಹಾ ಸಹಕಾರ ಸಂಘವನ್ನು ಕೂಡ ಸ್ಥಾಪನೆಯನ್ನು ಮಾಡ್ತಾರೆ. ಆ ಮೂಲಕ ಚಹಾ ಬೆಳೆಗಾರರು ಏನಿರ್ತಾರೆ ಅವರ ಆದಾಯ ಸುಮಾರು 30,000 ಒಂದು ಚಹಾ ಬೆಳೆಗಾರರು ಏನಿರ್ತಾರೆ ಅವರ ಆದಾಯದ ಏರಿಕೆಗೆ ಕಾರಣರಾಗ್ತಾರೆ. ಹಾಗೆ ಇವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಉತ್ತೇಜನವನ್ನು ನೀಡ್ತಾರೆ. ಹಾಗೆ ಟಿ ವ್ಯಾಂಡೀಸ್ ಇನ್ಕೋ ಟಿ ಹೌಸ್ ಅನ್ನೋದು ಕೂಡ ಇವರು ಪ್ರಾರಂಭ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಇಲ್ಲಿ ಇವರು ದೂರದರ್ಶನ DG ಅನ್ನುವಂಥ ಒಂದು ಚಾನಲ್ ಮೂಲಕ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಸುಮಾರು 827.51 ಕೋಟಿ ಆದಾಯವನ್ನು ಗಳಿಸ್ತಾರೆ. ಹಾಗೆ 2 ಹೊಸ ಚಾನಲ್ಗಳನ್ನು ಕೂಡ ಇವರು ಆರಂಭ ಮಾಡ್ತಾರೆ. ಸೊ ಇಲ್ಲಿ DD ಸೈನ್ಸ್ ಮತ್ತು ಇಂಡಿಯಾ ಸೈನ್ಸ್ ಅನ್ನುವಂಥ ಚಾನಲ್ಗಳನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಹಾಗೆ ಇವರು ಸಮುದಾಯದ ರೇಡಿಯೋ ಬಲಿವರ್ಧನೆಯನ್ನು ಕೂಡ ಮಾಡ್ತಾರೆ. ಇದರೊಟ್ಟಿಗೆ ಇವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕ್ರಮಗಳನ್ನು ಕೂಡ ಇಲ್ಲಿ ಕೈಗೊಳ್ತಾರೆ. ಸೊ ಅದರಲ್ಲಿ HIV ಅಥವಾ ಏಡ್ಸ್ ಮತ್ತು TB ಸಂಬಂಧಿತ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಬಲಪಡಿಸ್ತಾರೆ. ಹಾಗೆ ಇದರೊಟ್ಟಿಗೆ ಇಂತಹ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾರೆ ಅಲ್ಪಸಂಖ್ಯಾತರು ಏನಿರ್ತಾರೆ ಇವರನ್ನು ಕೂಡ ಒಳಗೊಳ್ಳುವಂಥ ಕಾರ್ಯಕ್ಕೆ ಇವರು ಮುಂದಾಗ್ತಾರೆ. ಸೊ ಈ ಮೂಲಕ ಏನಾಗುತ್ತೆ ಇವರು ಜಾಗತಿಕವಾಗಿ ಪ್ರಶಂಸೆಗೆ ಒಳಗಾಗ್ತಾರೆ. ಏನಿವಾಗ ವಿಶ್ವಸಂಸ್ಥೆಯೇ ಇವರನ್ನು ಗುರುತಿಸಿ ಈ ರೀತಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ. ಸೊ ಏನು ಹೇಳಿದೆ ಅಂತಂದರೆ ಇವರು ಪರಿಸರ, ಹವಾಮಾನ ಬದಲಾವಣೆ, ಜೀವ ವೈವಿಧ್ಯತೆ, ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಹೋರಾಟಕ್ಕೆ ಇವ್ರಿಗೇನಾಗಿದೆ ಅಂದರೆ ಜಾಗತಿಕವಾಗಿ ಪ್ರಶಂಸೆ ಅನ್ನುವಂಥದ್ದು ಸಿಕ್ಕಿದೆ. ಸೊ ಹೀಗಾಗಿ ಏನಂತಂದರೆ ಇವರ ಒಂದು ಸುಸ್ಥಿರ ಅಭಿವೃದ್ಧಿ ಏನು ಚಟುವಟಿಕೆ ಇದೆ ಇದು ಒಂದು ರೀತಿ ಮಾದರಿಯಾಗಿರುವಂಥದ್ದು ಅನ್ನುವಂಥದ್ದನ್ನ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅವರೇನು ಮಾಡಿದ್ದಾರೆ ಅಂತಂದರೆ ಇವರನ್ನು ಹೊಗಳಿದ್ದಾರೆ. ಹಾಗೆ ಪರಂಪರೆ ಮತ್ತು ಪ್ರಭಾವ ಇವರ ಒಂದು ಕಾರ್ಯ ಏನಿದೆ ಇದು ಯಾವ ರೀತಿ ಆಗಿದೆ ಅಂತಂದರೆ ಪರಿಸರ ರಕ್ಷಣೆಯೊಂದಿಗೆ ಆಡಳಿತ ನಾವೀನ್ಯತೆ ಅಂದರೆ ಇವರು ಇನ್ನೊಬ್ಬರ ದಾರಿಯನ್ನು ತುಳಿಲಿಲ್ಲ, ಬದಲಿಗೆ ತಮ್ಮದೇ ಆದಂಥ ಒಂದು ಸ್ವಂತ ಮಾರ್ಗವನ್ನು ರೂಪಿಸಿಕೊಂಡು ಯಾವ ರೀತಿ ನಾವು ಪರಿಸರದ ಒಂದು ಕಾರ್ಯಕ್ರಮಗಳನ್ನ ಮಾಡಬಹುದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಇವರು ದಾಖಲೆ ಮರ ನೆಡುವಿಕೆ, ಸೊ ಮೇಲೆ ಹೇಳಿದ ಹಾಗೆ ಇವರು ಒಂದೇ ದಿನದಲ್ಲಿ ಅತಿ ಹೆಚ್ಚು ಮರಗಳನ್ನ ನೆಡುವ ಮೂಲಕ ಗಿನ್ನಿಸ್ ದಾಖಲೆಗೂ ಕೂಡ
ಪಾತ್ರರಾಗಿದ್ದಾರೆ. ಸೊ ಈ ಮೂಲಕ ಇವರು ತಮ್ಮ ನಾಯಕತ್ವದ ಮೂಲಕ ತಮಿಳುನಾಡಿಗೆ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಅವುಗಳ ಪುನರ್ಸ್ಥಾಪನೆಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್ ಕುರಿತಾಗಿರುವಂಥ ಒಂದು ಪ್ರಮುಖ ವಿದ್ಯಮಾನದ ಟಾಪಿಕ್ ಆಗಿತ್ತು. ಸ್ನೇಹಿತರೆ, ಇದೇ ಒಂದು ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಪ್ರಚಲಿತ ವಿದ್ಯಮಾನಗಳ ಒಂದು ಘಟನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.